ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಸಂಡೇ ಬ್ಲಾಗ್. ತುಂಬ ಬ್ಯುಸಿ ಇದ್ದೀನಿ. ಒಂದು 3-4 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವುದೇ ಎಕ್ಸಸೈಸ್ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಹಬ್ಬ ಮುಗಿಬೇಕು. ಸೊ ತುಂಬ ನಾನೇ ಬ್ಯುಸಿ ಇದ್ದೀನಿ, ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಏರ್ ಫಾಲ್ ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ, ಅಕ್ಕ ಏರ್ ಫಾಲ್ ಆಗ್ತಿದೆ, ಏನಾದ್ರು ಒಂದು ಸಜೆಷನ್ ಹೇಳಿ ಅಂತ. ಸೊ ಮೆಂತ್ಯ ಪ್ಯಾಕ್ನ ರೆಗ್ಯುಲರಾಗಿ ಪ್ರತಿ ವಾರ ಯೂಸ್ ಮಾಡಿ. ಜೊತೆಗೆ ಪಾಲಕ್ನ ನಿಮ್ಮ ಒಂದು ಊಟದಲ್ಲಿ ಜಾಸ್ತಿ ಯೂಸ್ ಮಾಡಿ. ಪಾಲಕ್ ಸ್ಮೂದಿ ಕುಡೀರಿ. ನಾನು ತೋರಿಸ್ತಾನೆ ಇರ್ತೀನಿ ಪಾಲಕ್ ಸ್ಮೂದಿ ಹೇಗೆ ಮಾಡೋದು ಅಂತ. ಇವತ್ತಿನ ಬ್ಲಾಗಲ್ಲೂ ಶೇರ್ ಮಾಡಿದ್ದೀನಿ. ಸೊ ಪಾಲಕ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಕರಿಬೇವು ಯೂಸ್ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಸೊ ಆಯಿಲ್ ಕೂಡ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ ನನಗೂ ಏರ್ ಫಾಲ್ ಸಮಸ್ಯೆ ಇದ್ದೇ ಇದೆ. ತಕ್ಕ ಮಟ್ಟಿಗೆ ನಾನು ಕೂಡ ಇದನ್ನು ಕಂಟ್ರೋಲ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಸಂಡೇ ಬ್ಲಾಗ್ ತುಂಬ ಕೆಲಸ ಇರುತ್ತೆ. ಸುಜ್ಜಿತ್ತು ಸ್ಟಾರ್ಟ್ ಮಾಡ್ದ ವ್ಯಾನ್ ಓಡಿಸೋದಕ್ಕೆ. ಮೆಂತ್ಯ ಪ್ಯಾಕ್ ರೆಡಿಯಾಗಿದೆ, ನಾನು ಕೂಡ ಹಚ್ಕೋಬೇಕು. ಇದು ಸಂಡೇ ಬ್ಲಾಗ್ ಅಲ್ವಾ ಸ್ನೇಹಿತರೆ. ಒಂದು ಪಾಲಕ್ ಸ್ಮೂದಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಒಬ್ಬರು ಕಮೆಂಟ್ ಮಾಡಿದ್ರಿ, ಅಕ್ಕ ನಂಗೆ ತುಂಬ ಏರ್ ಫಾಲ್ ಆಗ್ತಾ ಇದೆ, ಹಂಗಾಗಿ ನನಗೇನಾದರೂ ಒಂದು ಟಿಪ್ಸ್ ಹೇಳಿ ಅಥವಾ ಆಯಿಲ್ ಹೇಳಿ ಅಂತ ಕೇಳಿದ್ರಿ. ಸೊ ನಿಮಗೆ ಈ ಪಾಲಕ್ನ ಉಪಯೋಗಿಸೋದ್ರಿಂದ ಈ ಐರನ್ ಕೂಡ ಬಾಡಿನಲ್ಲಿ ಕಡಿಮೆ ಆಗಿದ್ರು ಕೂಡ ಏರ್ ಫಾಲ್ ತುಂಬಾ ಆಗುತ್ತೆ. ಕರಿಬೇವು ಮತ್ತು ಈ ಪಾಲಕ್ನ ನೀವು ಹೇರಳವಾಗಿ ಉಪಯೋಗಿಸಿ, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಈ ಸ್ಮೂದಿನೂ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಇದಕ್ಕೆ ಬೇಕಾದರೆ ನೀವು ಆಪಲ್ಲು ಮತ್ತು ಅಥವಾ ಬನಾನ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಶೋಧಿಸ್ಬಾರ್ದು, ಹಾಗೇ ಕುಡಿಬೇಕು. ಒಂದು 7-8 ಕಡ್ಡಿ ತೊಗೊಂಡಿದ್ದೀನಿ. ಸೊ ನನಗೂ ಏರ್ ಫಾಲ್ ತುಂಬಾ ಸಮಸ್ಯೆ ಇತ್ತು, ಹಂಗಾಗಿ ನಾನು ಕೂಡ ಈ ಸ್ಮೂದಿನ ನಾನು ವಾರಕ್ಕೊಂದು ಬಾರಿನಾದರೂ ತೊಗೋತೀನಿ. ಸೊ ಲಯನ್ ಡೇಟ್ ಸಿರಪ್ ಬರುತ್ತೆ ನೋಡಿ, ಅದನ್ನು ಉಪಯೋಗಿಸಿ ಮತ್ತು ಇದನ್ನು ತೊಗೊಳ್ಳಿ. ಮತ್ತು ಇದ್ರ ಜೊತೆಗೆ ಬೇಕಾದರೆ ನೀವು ಡೈಲಿ ಆಮ್ಲ ಜ್ಯೂಸನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ಕುಡಿಯೋದಕ್ಕೆ. ಸೊ ಬ್ಲಾಗ್ಗಳಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ, ಟ್ಯೂಬ್ ಎಲ್ಲ ಮಾಡ್ಕೊಂಡು ನಾನು ಪ್ರತಿದಿನ ಹೇಗೆ ತೊಗೋತೀನಿ ಅಂತ. ಮುಂದಿನ ಬ್ಲಾಗ್ಗಳಲ್ಲಿ ಖಂಡಿತ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರೋದಕ್ಕೆ ಏನೇನೆಲ್ಲ ಉಪಯೋಗಿಸ್ಬೇಕು ಅಂತ ಖಂಡಿತ ಮುಂದಿನ ಬ್ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದಲ್ಲ ಒಂದು ಕಂಟೆಂಟ್ನ ಕೊಟ್ಟೇ ಇರ್ತೀನಿ. ಸೊ ಅದು ಒಬ್ಬರಲ್ಲ ಒಬ್ರಿಗೆ ಯೂಸ್ ಆಗೇ ಆಗುತ್ತೆ. ಸೊ ನೋಡಿ, ಇವಾಗ ಆಪಲ್ ಹಾಕ್ಕೊಂಡು ಬನಾನ ಏನು ಆಗ್ತಾಯಿಲ್ಲ, ಇದನ್ನು ರುಬ್ಬಿಬಿಟ್ಟು ಒಂದು ಗ್ಲಾಸು ಕುಡೀರಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಟೇಸ್ಟ್ ನೋಡೋಕ್ಕಿಂತ ಹೆಲ್ದಿ ಲೈಫ್ನ ನೋಡಬೇಕಲ್ವಾ. ಸೊ ಹಂಗಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಯಾವ ಫ್ರೂಟ್ಸಾರು ಹಾಕ್ಕೊಳ್ಳಿ. ಸೊ ಇವಾಗ ಇದಕ್ಕೆ ನಾನು ಒಂದೊಂದು ಸಲ ಆಮ್ಲನೂ ಸೇರಿಸ್ತೀನಿ, ಸೌತೆಕಾಯಿ ಸೇರಿಸ್ತೀನಿ. ಒಂದೊಂದು ಸಲ ನಿಮಗೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಿದ್ರೆ ಸೌತೆಕಾಯಿ ಕೂಡ ಇದ್ರ ಜೊತೆ ಸೇರಿಸಿ. ಇನ್ನು ನಾನು ಕೂಡ ಸ್ಮೂದಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ಇದಾದಮೇಲೆ ನಿಮಗೆ ಗೊತ್ತೇ ಇದೆ, ಹೇರ್ ಕೇರ್ ಅಂತೂ ಖಂಡಿತ ಮಸ್ಟ್ ಆ್ಯಂಡ್ ಶುಡ್ ಆಗಿ ಇದ್ದೇ ಇರುತ್ತೆ ಸಂಡೇ ಹೊತ್ತು. ನಾನು ಯಾವಾಗಲೂ ಹಾಕೋದು ಒಂದೇ ಮೆಂತ್ಯ ಪ್ಯಾಕು. ಇದಕ್ಕೆ ಹಲವಾರು ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊಂಬಿಡ್ತೀನಿ. ಕರಿಬೇವು, ಮೊಸರು, ಎಗ್ಗು, ಅಥವಾ ಆಮ್ಲ ಇದ್ದರೆ ಆಮ್ಲ, ಅದು ಇಲ್ಲ ಅಂತ ಅಂದರೆ ಗಾರ್ಡನ್ನಲ್ಲಿ ಇದು ದಾಸವಾಳದ ಎಲೆಗಳು ಸಿಗುತ್ತೆ. ಎಲೆಗಳು ಇವಾಗ ಏನು ಹಾಕೋತಾ ಇದ್ದೀನಿ ಅಂದರೆ ಟೀ ಡಿಕಾಕ್ಷನ್ ಹಾಕೋತಾ ಇದ್ದೀನಿ. ಕೂದಲು ತುಂಬ ಶೈನಿಂಗ್ ಬರುತ್ತೆ ಅಂತ ಬೇಕಿದ್ರೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಲವೇರಾ ಮನೆಯಲ್ಲೇ ಹಾಕ್ಕೊಂಡಿರ್ತೀವಲ್ವ, ಅದು ಅಲವೇರಾ, ಕರಿಬೇವಿನ ಎಲೆ, ಏನು ಬೇಕಾದರೂ ಹಾಕ್ಕೋಬೋದು ಸ್ನೇಹಿತರೆ. ಎಲ್ಲನೂ ಕೂಡ ಏರ್ಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಮೇಯ್ನ್ ಏನು ಅಂದರೆ ಮೆಂತೆ ತುಂಬಾ ಇಂಪಾರ್ಟೆಂಟ್ ತಲೆಗೆ ಹಚ್ಚೋದಕ್ಕೆ. ಕೂದಲಿಗಂತೂ ತುಂಬಾ ಏರ್ ಫಾಲ್ ಆಗ್ತಾಯಿದ್ರೆ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದು 2 ಸಲ ವಿಡಿಯೋ ಶೂಟ್ ಮಾಡ್ಕೊಂಬಿಟ್ಟಿದ್ದೀನಿ, ಎಡಿಟಿಂಗ್ ಹಾಕ್ಕೊಂಬಿಟ್ಟಿದ್ದೀನಿ. ಸೊ ನಾನು ಕೂಡ ನೋಡಿ ಗಂಧದ ಥರ ರುಬ್ಕೋಬೇಕು. ಇದನ್ನು ರುಬ್ಕೊಂಡು ನಿಮ್ಗೆ ಆಮೇಲೆ ಬಿಳಿ ಕೂದಲು ಸಮಸ್ಯೆನೂ ಬಗೆಹರಿಯುತ್ತೆ ಮೆಂತ್ಯ ಹಾಕೋದ್ರಿಂದ. ಸೊ ನೋಡಿ ಇವಾಗ ಅಪ್ಲೈ ಮಾಡಿಕೊಂಡು ಈಗ ನಮ್ಮ ಮನೆಯವ್ರು ಊರಿಗೆ ಹೊರಟ್ರು. ನಾಳೆ ಹಬ್ಬಕ್ಕೆ ಏನೇನು ಬೇಕು, ಬಾಳೆ ಎಲೆ, ಮಾವಿನ ಎಲೆ ತರೋದು. ನಾಳೆ ಒಂದು ಸ್ಕೂಲ್ ಇದೆ, ಮಂಗಳವಾರ ಬನ್ನಿ ಹಬ್ಬ ಮಾಡೋಣ. ಇಲ್ಲ, ಅಯ್ಯೋ ಇವತ್ತು ರಜೆ ಇದೆ ಅಮ್ಮ, ಸಂಡೇ ಅಲ್ವೇ ನಮ್ಮ ಇವತ್ತು. ನೋಡಿ ಇಲ್ಲೊಂದು ಮಗ್ಗಿದೆ, ಮತ್ತೆ ಇಲ್ಲೊಂದು ಮಗ್ಗಿದೆ. ಅಲ್ಲಿ ನೋಡಿ ಲೋಟಸ್ ಎಷ್ಟು ಚೆನ್ನಾಗಿದೆ. ಸೊ ಏನಿಲ್ಲ, ನಾವೇನು ಮೇಂಟೈನ್ ಮಾಡಲ್ಲ ಇದಕ್ಕಂತೂ, ಸುಮ್ಮನೆ ನೀರು ತುಂಬಿಸ್ತಾ ಇರ್ತೀನಿ ಅಷ್ಟೇ. ಸೊ ಬಿಸಿಲು ಚೆನ್ನಾಗಿ ಬರುತ್ತೆ ಅಂದರೆ ಪಕ್ಷಿಗಳಿಗೆ ಚೆನ್ನಾಗಿ ನೀರು ಇದು ಕುಡಿಯೋದಕ್ಕೆ. ಸೊ ಅದಕ್ಕೋಸ್ಕರ ಪಕ್ಷಿಗಳಿಗೆ ಬೇಸಿಗೆನಲ್ಲಿ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇಟ್ಟಿರ್ತೀನಿ ನೀರು. ಸೊ ಹೂಗಳೇನು ಅಂತ ಏನು ಬಿಡ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಸ್ವಲ್ಪ ಔಷಧಿ ಸಿಂಪಡಣೆ ಮಾಡಬೇಕು. ನೋಡೋದಲ್ಲ ಲೋಟಸ್ ಎಷ್ಟು ಚೆನ್ನಾಗಿದೆ ಅಂತ, ನನಗದು ನೋಡೋದೇ ಒಂದು ಖುಷಿ. ನೋಡಿ ಎಷ್ಟು ಚೆನ್ನಾಗಿದೆಲ್ಲ. ನೀವು ಈ ಥರದ್ದೆಲ್ಲ ಗಾರ್ಡನಲ್ಲಿ ಬೆಳೆಸಿ, ನಿಮಗೂ ಒಂಥರ ಖುಷಿ ತರಿಸುತ್ತೆ ಮೈಂಡ್ಗೆ.
ಇದಾದಮೇಲೆ ನಿಮಗೆ ಒಂದು ಕ್ರೀಮ್ ತೋರಿಸ್ತೀನಿ ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಅಲ್ವಾ, ಅದೇ ಇದು ಕ್ರೀಮು. ಆದರೆ ಒಂದು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ತೊಗೊಳ್ಳಿ. ಸೊ ಇದೆಲ್ಲ ಮೆಡಿಕಲ್ ಸ್ಟೋರು ಸಿಗುತ್ತೆ. ಇದೇನು ಗೊತ್ತಾ, ತುಪ್ಪದ ಜೊತೆಗೆ ಒಂದಿಷ್ಟು ಏನಂತಾರೆ ಕೇಸರಿ ದಳಗಳನ್ನ ಹಾಕ್ಕೊಂಡಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಅರ್ಜೆಂಟಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇನ್ನೊಂದು ಅರ್ಧ ಗಂಟೆಲಿ ಮದುವೆಗೆ ಓಡಬೇಕು. ಸೊ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಸ್ಕಿಪ್ ಆಗ್ತಾನೆ ಇದೆ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗಟ್ಟಿ ತುಪ್ಪನ ಉಪಯೋಗಿಸಿ. ಈ ಥರ ಇವಾಗ ಬೇಸಿಗೆ ಅಲ್ವಾ, ಎಲ್ಲ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಂಗೇನಾದರೂ ಮೆಲ್ಟ್ ಆಗಿದ್ದರೆ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಗಟ್ಟಿ ಆದಮೇಲೆ ಒಂದೇ ಒಂದು ಸ್ಪೂನ್ ತುಪ್ಪ, ಆಯಿತಾ, ಟ್ರೈ ಮಾಡೋದಕ್ಕೆ ಅಂತ. ನಿಮಗೆ ಇದ್ರ ಬೆನಿಫಿಟ್ ಸಿಕ್ಕಿದ ಮೇಲೆ ಮತ್ತೆ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಕ್ಯಾಪ್ಸಲ್ ಇ ಹಾಕ್ಕೊಂಡಿದ್ದೀನಿ, ವಿಟಮಿನ್ ಇ ಟ್ಯಾಬ್ಲೆಟು. ಸೊ ಮತ್ತು ಕೇಸರಿ ದಳ. ಸೊ ಈ ಮೂರೇ ಬೇಕಾಗಿರೋದು. ಸೊ ಇದೊಂದನ್ನು ನೀವು ಮಾಡಿಟ್ಕೊಂಡ್ರೆ, ಇದೊಂದು ಹಚ್ಚಿದ್ರೆ ಸಾಕು, ಎಷ್ಟೋ ಫೇಸಲ್ಲಿರುವಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ ಶೈನಿಂಗ್ ಆಗಲಿ ಅಥವಾ ಡಾರ್ಕ್ ಸರ್ಕಲ್ ಆಗಲಿ, ಇದೆಲ್ಲವೂ ಕೂಡ ರಿಮೂವ್ ಆಗಿಬಿಡುತ್ತೆ ನಿಜವಾಗ್ಲೂ. ಡೈಲಿ ಇದು ಯಾವಾಗ ಉಪಯೋಗಿಸ್ಬೇಕು ಅಂತಂದರೆ, ಈ ಉಪಯೋಗಿಸೋದನ್ನು ಮುಂದಿನ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ. ಏಕೆಂದರೆ ಇದು ತುಂಬ ಗಡಿಬಿಡಿನಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿರೋದು. ಇದ್ರ ಜೊತೆಗೆ ಅಲೋವೆರಾ ಜೆಲ್ ಕೂಡ ಬೇಕಾಗುತ್ತೆ. ಅಲೋವೆರಾ ಜೆಲ್ಲು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಕೆಲವರು ಇದಕ್ಕೆ ರೋಸ್ ವಾಟರ್ನ ಹಾಕಿ ಈ ಥರ ಸ್ಕ್ರಬ್ ಮಾಡೋದನ್ನು ತೋರಿಸ್ತಾರೆ. ಇವಾಗ ಒಂದು ಪ್ಲೇಟ್ ತೊಗೊಳ್ಳಿ, ಈ ಪ್ಲೇಟ್ ಕೆಳಗಡೆ ಒಂದು ಪೇಪರ್ ಏನಾದರೂ ಹಾಕೊಂಬಿಡಿ. ಯಾಕೆಂದರೆ ತುಪ್ಪ ಜಿಡ್ಡಲ್ವಾ, ನೆಲದ ಮೇಲೆ ಇಟ್ಕೊಂಡು ಈ ಥರ ಮಸಿತಾ ಇದ್ದರೆ ನೆಲಕ್ಕೆ ಚೆಲ್ಲುತ್ತೆ. ಹಾಗಾಗಿ ಸೊ ಒಂದು ಬೌಲು ಬಟ್ಲು ಅಥವಾ ಒಂದು ಕಪ್ಪಾದರೂ ಆಯಿತು, ನಿಮಗೆ ಟೀ ಕುಡಿತೀವಲ್ಲ ಕಪ್ಪು, ಅದಾದರೂ ಆಯಿತು. ಸೊ ಇದ್ರ ಜೊತೆಗೆ ನೀವು ಅಲೋವೆರಾ ಜೆಲ್ನ ಸ್ವಲ್ಪನೇ ಒಂದು 3 ಸ್ಪೂನಷ್ಟು ಅಥವಾ ಒಂದು 2 ಸ್ಪೂನಷ್ಟು ಅವಾಗವಾಗೆ ಸೇರಿಸ್ಕೊಂಡು ಈ ಥರ ಮಸಿತಾ ಬನ್ನಿ. ಯಾವ ಥರ ಮಸಿಬೇಕಂದ್ರೆ ನೀವು ಹಚ್ಕೊಳಕ್ಕೆ ಹೋದರೆ ಜಿಡ್ಡೆಲ್ಲ ಹೋಗಿ ಒಂಥರ ನಿಮಗೆ ಕ್ರೀಮ್ ಸ್ಟ್ರೆಚರಲ್ಲಿ ರೆಡಿಯಾಗಿರುತ್ತೆ ಇದು. ಸೊ ನಾನು ಸ್ವಲ್ಪ ಅಷ್ಟೇ ತೋರಿಸಿರೋದು. ನೀವು ಸ್ವಲ್ಪ ಚೆನ್ನಾಗಿ ಮಸಿಬೇಕು. ಕೈ ನೋವು ಬರುತ್ತೆ, ಆದರೂ ಪರವಾಗಿಲ್ಲ. ಈ ಥರ ಹಾಗೆ ಈ ಥರ ಗುಡ್ಡೆ ಮಾಡಿಕೊಂಡು ನೀಟಾಗಿ ಮಸ್ತು ಇದು ನಿಮಗೆ ದೇಸಿ ತುಪ್ಪನೇ ಆಗಬೇಕು. ಅಂದರೆ ಮನೆಯಲ್ಲಿ ಮಾಡಿರೋದು ಈ ಬೆಳ್ಳುಳ್ಳಿ ಮೆಣಸು ಎಲ್ಲ ಏನೇನೋ ಹಾಕಿ ಕಾಯಿಸಿರ್ತೀವಲ್ಲ, ಅದಾದರೆ ಆಗಲ್ಲ. ಪ್ಯೂರ್ ತುಪ್ಪ ಅಥವಾ ನಂದಿನಿ ತುಪ್ಪ ತೊಗೊಳ್ಳಿ. ಸ್ವಲ್ಪ ಮೆಲ್ಟ್ ಆಗಿರೋದು ತೊಗೋಬೇಡಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಗಟ್ಟಿಗಾದಮೇಲೆ ಅದನ್ನು ತೊಗೊಂಡು ಇದಕ್ಕೆ ನಾನು ಏನೇನು ತೋರಿಸಿದ್ದೀನಿ, ಕೇಸರಿ ದಳ, ಕ್ಯಾಪ್ಸಲ್ ಇ ಟ್ಯಾಬ್ಲೆಟ್ಟು ಅಥವಾ ಅದ್ರ ಜೊತೆಗೆ ಅಲೋವೆರಾ ಜೆಲ್ಲು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಸಿತಾ ಬನ್ನಿ. ಇದನ್ನು ನೀವು ನೈಟ್ ಮುಖ ತೊಳೆದು ಮಲಗಬೇಕಾದ್ರೆ ಹಚ್ಚಿ ಮಸಾಜ್ ಮಾಡಿ ಮಲಗಿ. ಸೊ ನೀವು ಕಲರ್ ಕಡಿಮೆ ಇದ್ದರೂ ಕೂಡ ಒಳ್ಳೆ ಕಲರ್ ಬರ್ತೀರ. ಖಂಡಿತ ಉಪಯೋಗಿಸಿ ನೋಡಿ. ನಿಮ್ಮ ಮುಖ ತುಂಬಾ ಶೈನಿಂಗ್ ಆಗಿ ಪಳ ಅಂತ ಒಳ್ಳೆಯೋದಕ್ಕೆ ಶುರು ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ಖಾಲಿ ನೀವು ಹೊರಗಡೆನೇ ಇಟ್ಕೋಬೋದು. ಇದು ಹೆಂಗಾಗುತ್ತೆ ಗೊತ್ತಾ ಸ್ನೇಹಿತರೆ, ಸ್ಕಿನ್ನು ಎಲಿಜಬೆತ್ ರಾಣಿ ಥರ ಆಗೋಗ್ಬಿಡುತ್ತೆ ಸ್ಕಿನ್ನು. ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ನಾನು ಉಪಯೋಗಿಸಿ ಇದ್ರ ರಿಸಲ್ಟ್ ಬಂದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ. ಆಮೇಲೆ ನಮ್ಮ ಬ್ಲಾಗ್ಗಳಲ್ಲಿ ನೀವೇನು ಇಷ್ಟಪಡ್ತೀರಾ ಅಂತ ನನಗೆ ಆಲ್ರೆಡಿ ಗೊತ್ತಾಗಿದೆ. ಬ್ಯೂಟಿ ಟಿಪ್ಸ್ಗಳನ್ನ ಇಷ್ಟಪಡ್ತೀರಾ, ಅಥವಾ ಹೇರ್ ಕೇರ್ ಬಗ್ಗೆ, ಅಥವಾ ವೆಯ್ಟ್ ಲಾಸ್ ಬಗ್ಗೆ, ಈ ಥರದ್ದೆಲ್ಲ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ನಾನು ಏನು ಉಪಯೋಗಿಸ್ತೀನಿ ಅದನ್ನು ನಾನು ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ತುಂಬ ಗಡಿಬಿಡಿ, ಬೆಳಗ್ಗೆಯಿಂದ 1 ಸೆಕೆಂಡ್ ಪುರ್ಸೋತಿಲ್ಲ. ಅದ್ರ ಜೊತೆಗೆ ಇದನ್ನು ನಾನು ತುಪ್ಪದಲ್ಲಿ ನೆನೆ ಹಾಕಿ 3 ದಿವಸ ಆಗೋಯ್ತು ಸ್ನೇಹಿತರೆ, ತೋರ್ಸೋಕ್ಕೆ ಆಗಿಲ್ಲ. ಸೊ ಹಂಗಾಗಿ ಇವತ್ತು ಏನಾದರೂ ಆಗಲಿ, ಮೆಲ್ಟಾರು ಆಗಿರಲಿ, ತುಪ್ಪ ಗಟ್ಟಿನಾರು ಆಗಿರಲಿ ಅಂತ ತೋರಿಸೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಕೆಳಗೆ ಒಂದು ಪೇಪರ್ ಹಾಕ್ಕೊಂಡು ಅದ್ರ ಒಂದು ತಟ್ಟೆ ತೊಗೊಂಡು, ಏನಪ್ಪ ತಟ್ಟೆ ತೊಗೊಂಡ್ಲು ಅಂತ ಅನ್ಕೊತಾ ಇರ್ತೀರಲ್ವ ಸ್ಟಾರ್ಟಿಂಗು, ಇಲ್ಲ ತಟ್ಟೆನ ಈ ಥರ ಬೋರ್ಲ್ ಹಾಕ್ಬಿಟ್ಟು ತುಪ್ಪನ ಹಾಕ್ಕೊಂಡು ನಾನು ಯಾವ ರೀತಿ ಹೇಳಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಕ್ರೀಮ್ ಥರ ಬರಬೇಕು. ಅಥವಾ ಇವಾಗ ನಿಮ್ಗೆ ಏನಾಗುತ್ತೆ, ಒಂದು ½ ಅನ್ ಅವರ್ ಆದರೂ ಇದು ಟೈಮ್ ತೊಗೊಳುತ್ತೆ. ಅಷ್ಟು ಮಸಿಬೇಕು ನಿಮಗೆ. ಮಾಡ್ತಾ ಗೊತ್ತಾಗುತ್ತೆ, ಲಾಸ್ಟಲ್ಲಿ ಕ್ರೀಮ್ ಥರ ಬಂದ್ಬಿಡುತ್ತೆ ನೋಡಿ. ಆವಾಗವಾಗೆ ಒಂದೊಂದು ಚಿಟಕಿ ಅಲೋವೆರಾ ಜೆಲ್ ಹಾಕ್ಕೊಂಡು ಈ ಥರ ಮಸಿತಾ ಬನ್ನಿ. ಸುಮಾರಷ್ಟು ಜನ ತೋರಿಸಿರ್ತಾರೆ ಅಂತ ಅನ್ಕೋತೀನಿ. ಇದಕ್ಕೆ ರೋಸ್ ವಾಟರ್ ಹಾಕ್ಕೊಂಡ್ರೆ ಹೇಗಾಗುತ್ತೆ ಅಂದರೆ, ನೀವು ಇದನ್ನು ಹೊರಗಡೆ ಇಡೋದಕ್ಕಾಗೋದಿಲ್ಲ. ಇದೇನಾಗುತ್ತೆ ಅಂದರೆ ಬೂಸ್ಟ್ ಬಂದಿರೋ ಥರ ಆಗೋಗ್ಬಿಡುತ್ತೆ. ಸೊ ಅದ್ರ ಬದಲು ಅಲೋವೆರಾ ಜೆಲ್ ಹಾಕ್ಕೊಂಡ್ರೆ ಬೆಟರ್. ನಾನು ಕೂಡ ಟ್ರೈ ಮಾಡಿದ್ದೀನಿ. ಸೊ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ನಿಜ ಯೂಸ್ ಮಾಡಿ ನೋಡಿ. ಯಾರಿಗೆಲ್ಲ ಬೇಕು, ಯೂಸ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಸೊ ನಾನು ತೋರಿಸೋಂಥವು ಕೆಲವೊಂದು ಬ್ಯೂಟಿ ಟಿಪ್ಸ್ಗಳಾಗಲಿ, ಕ್ರೀಮ್ಗಳಾಗಲಿ, ಇಲ್ಲ ಇವ್ರು ತೋರಿಸೋವಂಥವು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಯಾರು ಅಂದ್ಕೋತೀರಾ, ಖಂಡಿತ ಇದನ್ನು ಟ್ರೈ ಮಾಡಿ. ತುಂಬಾ ಹೆಲ್ಪ್ ಆಗುತ್ತೆ ಇದು.
ಸೊ ನಾನು ಕೂಡ ಗಡಿ ಬಿಡಿನಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಸೊ ಒಂದು ಕಪ್ಪಾದರೂ ಆಯಿತು, ಅಗಲವಾದ ತಟ್ಟೆ ತೊಗೊಳ್ಳಿ. ಇದು ಚೆನ್ನಾಗಿ ನೀವು ಹೆಂಗೆ ಮಸೀತೀರಾ ಅದ್ರ ಮೇಲೆ ಡಿಪೆಂಡ್. ಇದು ಕ್ರೀಮು ಚೆನ್ನಾಗಿ ರೆಡಿ ಆಗುತ್ತೆ. 1 ಸ್ಪೂನ್ 1.5 ಸ್ಪೂನ್ ತುಪ್ಪ ಆದರೆ ಸಾಕು ನಿಮಗೆ. 15 ದಿವಸ 20 ದಿವಸ ಆರಾಮಾಗುತ್ತೆ. ಮತ್ತು ಸ್ಕಿನ್ನು ಕೂಡ ಮಾಯ್ಶ್ಚರೈಸರ್ ಆಗಿರುತ್ತೆ, ಸ್ಕಿನ್ನು ಡ್ರೈ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಯೂಸ್ ಮಾಡಿ. ಈ ಥರ ರೆಡಿ ಮಾಡಿಕೊಂಡು ರಾತ್ರಿ ಮಲಗಬೇಕಾದ್ರೆ ಹಚ್ಚಿ ನೋಡಿ. ನೀವೇ ಹೇಳ್ತೀರಾ, ನೀವೇ ಕಮೆಂಟ್ ಮಾಡ್ತೀರಾ, ಶ್ವೇತಾ ಅವರೇ ನಿಜವಾಗ್ಲೂ ಒಳ್ಳೆ ಕ್ರೀಮ್ ತೋರಿಸ್ಕೊಟ್ರಿ, ನನ್ನ ಸ್ಕಿನ್ ಅಂತೂ ಭಾಳ ಚೆನ್ನಾಗಾಗಿದೆ ಅಂತ. ಸೊ ಯೂಸ್ ಮಾಡಿಬಿಟ್ಟು ನೋಡಿ. ಬೇರೆ ಯಾರಾದರೂ ಕೇಳ್ತಾರೆ ನಿಮಗೆ ಸ್ಕಿನ್ಗೆ ಏನು ಅಪ್ಲೈ ಮಾಡ್ತಾರೆ, ಇಷ್ಟು ಚೆನ್ನಾಗಾಗಿದೆ ಸ್ಕಿನ್ನು ಅಂತ. ಅಷ್ಟು ಬೆನಿಫಿಟ್ಟಲ್ಲಿದೆ ಇದು ಈ ಕ್ರೀಮು. ಖಂಡಿತ ಟ್ರೈ ಮಾಡಿ ನೋಡಿ. ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ಖಂಡಿತ ನನಗೆ ಇಷ್ಟೇ ಮಾಡೋಕ್ಕಾಗಿದ್ದು. ಸೊ ನೀವು ಚೆನ್ನಾಗಿ ಮಸ್ತು ಕ್ರೀಮ್ ಮಾಡ್ಕೊಳ್ಳಿ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂಡು ನಾನು ನಿಮಗೆ ಇದನ್ನು ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಸೊ ನೋಡಿ ಏನು ಕಲರ್ ಬಂದಿದೆ ಗೊತ್ತಾ. ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ದಂಗೆ ಅಪ್ಲೈ ಮಾಡಿದಾಗ ಕಲರ್ ಬರದಲ್ಲೇ ಇರುತ್ತೆ. ಡೈಲಿ ನೈಟ್ ಹಚ್ಚಿದ್ರೆ ಈಗ ಅರಿಶಿನ ಹೇಗೆ ಹಚ್ಚಿ ನಮ್ಮ ಫೇಸ್ ಕಲರ್ ಆಗುತ್ತೋ ಹಂಗೆ ನೋಡಿ ಅಲ್ಲಿ ಕೈಗೆ ಹಚ್ಚಿ ತೋರಿಸಿದ್ದೀನಿ. ಬಟ್ ಏನು ಅಂದರೆ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ, ಹಂಗಾಗಿ ನಾನು ಫುಲ್ ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ನನ್ನ ಈ ಕ್ರೀಮ್ ಖಾಲಿ ಆದಮೇಲೆ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಬಂದು ಸೋಮವಾರ. ಇವತ್ತು ಸಾಮಾನ್ಯವಾಗಿ ಭಾನುವಾರನೇ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ತಾಯಿದ್ದೆ. ಇವತ್ತು ನಾಳೆ ನಮ್ಮ ಮನೆಯಲ್ಲಿ ತೇರು ಹಬ್ಬ. ಸೊ ಹಂಗಾಗಿ ಇವತ್ತು ಎಕ್ಸಸೈಸ್ ಸ್ಕಿಪ್ ಮಾಡಿ ಸಾಧ್ಯನೇ ಇಲ್ಲ ಅವತ್ತು ಎಕ್ಸಸೈಸ್ ಮಾಡೋದಕ್ಕೆ. ಹಬ್ಬ ಮುಗಿಯೋವರೆಗೂ 4-5ನೇ ತಾರೀಕು ಕಳೆಯೋವರೆಗೂ ಎಕ್ಸಸೈಸ್ ತೋರ್ಸೋಕ್ಕಾಗಲ್ಲ. ಏಕೆ ಅಂತಂದರೆ ನಮ್ಮ ಮನೇಲಿ ಎಲ್ಲ ಫುಲ್ಲು ದೇವ್ರ ಕಾರ್ಯಗಳಿರುತ್ತೆ. ಹಾಗಾಗಿ ಸ್ಟಾರ್ಟ್ ಮಾಡಿಬಿಡೋಣ ಕೆಲಸ ಅಂತ ಬಂದ್ಬಿಟ್ಟಿದ್ದೀನಿ. ದೋಸೆ ರೆಡಿ ಮಾಡಿ, ದೋಸೆ ಪಲ್ಯ ಚಟ್ನಿ ರೆಡಿ ಮಾಡಿ, ಸಾಂಬಾರಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಸಾಂಬಾರು. ಸುಜಿತ್ ಸ್ಕೂಲಿದೆ. ಈ ಸಲ ತುಂಬ ಗ್ರ್ಯಾಂಡಾಗೇನು ಹಬ್ಬ ಮಾಡ್ತಾಯಿಲ್ಲ, ಯಾಕೆಂದರೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಇನ್ನು ನಾಳೆ ತೇರಬ್ಬ, ನಾಳೆನೇ ನಾಡಿದ್ದು ದೇವ್ರು ಬರುತ್ತೆ ಊರಿಗೆ. ಸೊ ಹಂಗಾಗಿ ಇಲ್ಲೆಲ್ಲ ಮಾಡಿ ರಿಸ್ಕ್ ಆಗಿಬಿಡುತ್ತೆ, ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಈ ಸಲ ಯಾರನ್ನೂ ಈ ಸಲದ ಊಟಕ್ಕೆ ಕರೀತಾ ಇಲ್ಲ. ನಮ್ಮ ಅಮ್ಮವರು ಮತ್ತು ಅಣ್ಣ, ಅತ್ತಿಗೆನೇನು ಬರಲ್ಲ, ಬಾಣಂತಿ. ಸೊ ಇಷ್ಟೇ ಜನ, ಒಂದು 4 ಜನ. ನಾವು ಸ್ವಲ್ಪ ನಿಂತ ಮೇಲೆ ಮುಂಚೆ ಎಲ್ಲ ಒಂದು 45-50 ಜನಕ್ಕೆ ಅಡುಗೆ ಮಾಡ್ತಾಯಿದ್ದೆ ನಾನು ಒಬ್ಬಳೇ. ಸೊ ಖಂಡಿತ ನಮಗೂ ಕೆಲಸಗಳು ಜಾಸ್ತಿ ಆಗುತ್ತಲ್ವ, ಹಂಗಾಗಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಳಗಿನ ವಾತಾವರಣ ಒಂದ್ಸಲ ತೋರಿಸ್ಕೊಡ್ತೀನಿ. ತಣ್ಣಗೆ ಆಗ್ತಾಯಿದೆ, ಇನ್ನೇನು ಬೇಸಿಗೆ ಶುರುವಾಯ್ತಲ್ವ, ಹಂಗಾಗಿ 1 ದಿವಸ 2 ದಿವಸ ಎಕ್ಸಸೈಸ್ ಸ್ಕಿಪ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಸೊ ಲಿಮಿಟಾಗಿ ಊಟ ತಗೊಂಡ್ರೆ ಆಯಿತು. ಬಾಲ್ಕನಿಯಿಂದ ಶುರು ಮಾಡೋಣ. ಸೊ ಬೇಗ ಇವಾಗ 7 ಗಂಟೆ ಟೈಮ್. ಒಂದು 8:15 ಅಷ್ಟರಲ್ಲಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಕೆಳಗೆ ಹೋಗ್ಬೇಕು. ಎಸ್, ಬೆಳಗಿನ ವಾತಾವರಣ ಅಂದರೆ ಎಲ್ರಿಗೂ ಒಂಥರ ಫ್ರೆಶ್ನೆಸ್ ಮೈಂಡ್. ಸೊ ನನಗಂತೂ ತುಂಬ ಖುಷಿ. ಹಾಯ್ ಸುಜಮ್ಮ, ಗುಡ್ ಮಾರ್ನಿಂಗ್. ಇನ್ನು ಇದು ಬಂದು ಮಂಡೇ ಮಾರ್ನಿಂಗ್, ಅಂದರೆ ಹಬ್ಬದ ಹಿಂದಿನ ದಿವಸ ಎಷ್ಟು ಕೆಲಸ ಇತ್ತು ಅಂತಂದರೆ ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ ನೋಡಿ ನಾಳಿನ ಬ್ಲಾಗಲ್ಲಿ. ಎಷ್ಟೆಲ್ಲ ಕೆಲಸ ಇತ್ತು ಅಂದರೆ ನಿಜವಾಗ್ಲೂ ರಾತ್ರಿ 11:30ವರೆಗೂ ಕಾಯಿ ತುರ್ಕೊಂಡು ಕೂತಿದ್ದೆ, ಅಷ್ಟು ಕೆಲಸ. ಸೊ ಹಬ್ಬ ಕೂಡ ತುಂಬ ಚೆನ್ನಾಗಾಯಿತು. ಅಡುಗೆನೂ ಕೂಡ ಸಖತ್ತಾಗಿ ಮಾಡಿದ್ದೆ, ಎಲ್ಲ ಅಡುಗೆಗಳು ಕೂಡ. ಸೊ ಇವಾಗ 7 ಗಂಟೆಯಿಂದ ನನ್ನ ಕೆಲಸ ಶುರು. ಸೊ ಸೂಜಮ್ಮ ಗೊತ್ತೇ ಇದೆ, ನನ್ನ ಹಿಂದೆ ಯಾವಾಗಲೂ ಸೂಜಮ್ಮ ಇದ್ದೇ ಇರುತ್ತೆ. ಸೊ ಸ್ವಲ್ಪ ಕೀಟ್ಲೆ ಅನ್ನೋದೊಂದು ಬಿಟ್ಟರೆ ಎಲ್ಲ ಹೆಲ್ಪ್ ಮಾಡುತ್ತೆ. ಕಸದ ಮರ ತಂದು ಕೊಡೋದು, ನೀರು ಬಕೆಟ್ ತುಂಬಿಬಿಟ್ಟು ಬೇರೆ ಬಕೆಟ್ ಇಡೋದು, ನಾನು ಏನು ಹೇಳ್ತೀನಿ ಎಲ್ಲ ಮಾಡುತ್ತೆ. ಇಲ್ಲ ನಾನು ಮಾಡಲ್ಲ ಅಂತ ಅನ್ನಲ್ಲ, ಎಲ್ಲ ಮಾಡಿಕೊಡುತ್ತೆ. ಸೊ ಎಷ್ಟೋ ಸಹಾಯ ಆದಂಗಾಗುತ್ತೆ. ನಮ್ಮ ಸೂಜು ಹೆಲ್ಪ್ ಮಾಡೋದು ಅಳಿಲು ಸೇವೆ ಅಂತಾರಲ್ಲ, ಹಂಗೆ ನಮ್ಮ ಸೂಜು ಮಾಡೋದು. ಪುಟ್ಟ ಕೈಯಲ್ಲಿ ಎಲ್ಲ ಹೆಲ್ಪ್ ಮಾಡುತ್ತೆ. ಬಟ್ ನೀರು ಕಂಡ್ರೆ ಸ್ವಲ್ಪ ಹುಚ್ಚು ಜಾಸ್ತಿ, ಕ್ರೇಜು. ನೀರಲ್ಲಿ ಆಟ ಆಡೋದು, ಆಟ ಸಾಮಾನೆಲ್ಲ ತಿಕ್ಕೊಂಡು ಕೂತ್ಕೊಳ್ಳೋದು, ನೀರು ಹಾಕ್ಬಿಟ್ಟು ಇದೆಲ್ಲ ಮಾಡ್ತಿರುತ್ತೆ. ಸೊ ಬೈತಾಯಿದ್ದೀನಿ, ನೀರಲ್ಲಿ ಆಡಬೇಡ, ಜ್ವರ ಬರುತ್ತೆ ಅಂತ. ಯಾಕೆಂದರೆ ಆಲ್ರೆಡಿ ನೆಗಡಿ, ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ ನೀರಲ್ಲಿ ಆಡಿ. ಸೊ ಅದೊಂದು ಬಿಡ್ಸೋಕ್ಕಾಗಲ್ಲ, ನೀರಲ್ಲಿ ಆಡೋದು, ಮಣ್ಣಲ್ಲಿ ಆಡೋದು. ಸೊ ಎಲ್ಲ ಮಕ್ಕಳಿಗೂ ಅದೊಂದು ಇದೇ ಇರುತ್ತೆ, ಮಣ್ಣು ನೀರು ಕಂಡಾಗ ಆಟ ಆಡಬೇಕು ಅಂತ. ಸೊ ಎಷ್ಟು ಬೇಗ ಮಾಡ್ತಾಯಿದ್ದೀನಿ ಕೆಲಸಗಳು ಅಂದರೆ. ಇನ್ನು ಹಿಂದಿನ ದಿನ ನಾನು ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನಾನು ಯಾವುದೇ ವೀಡಿಯೋ ತೊಗೊಳಕ್ಕಾಗಿಲ್ಲ, ಏಕೆಂದರೆ ಅವತ್ತು ಸ್ವಲ್ಪ ಮನೇಲಿ ಈ
ಏನಾಗಿತ್ತು ಅಂದರೆ ನೆಟ್ಟು ಸ್ವಲ್ಪ ಸ್ಲೋ ಆಗಿಬಿಟ್ಟಿತ್ತು. ಒಂದು ವೀಡಿಯೋ ಸೆಂಡ್ ಮಾಡಬೇಕಾಗಿತ್ತು. ಆ ವೀಡಿಯೋ ಸೆಂಡ್ ಆಗಿದ್ದೇನೆ ನನಗೆ ಪೋಸ್ಟ್ಗೆ ಹಾಕಿದ್ದೇನೆ. ಎಷ್ಟೊತ್ತಾಯಿತು ಅಂದರೆ ಸಂಜೆ 5 ಗಂಟೆ ಆಗೋಯ್ತು ಆ ವೀಡಿಯೋ ಸೆಂಡ್ ಆಗೋ ಅಷ್ಟರಲ್ಲಿ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನನಗೆ ಅದು ಯಾವುದೇ ವೀಡಿಯೋಸು ತೊಗೊಳಕ್ಕಾಗಲಿಲ್ಲ. ಸೊ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿಕೊಂಡೆ. ಏನು ಅಂತಂದರೆ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಒರೆಸ್ಕೊಂಡಿದ್ದೆ ಅಲ್ವಾ, ಅಂಥದ್ದೇನು ಧೂಳಾಗಿರಲಿಲ್ಲ. ಆಮೇಲೆ ತುಂಬ ಡೀಪ್ ಕ್ಲೀನ್ ಮಾಡ್ಲಿಕ್ಕೆ ಹೋಗಲ್ಲ ನಾನು, ಯಾಕಂದರೆ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಕಿಚನ್ನು ಅಷ್ಟೇ ನೋಡ್ತಾ ಇರ್ತೀರ, ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಬಟ್ ಇಷ್ಟು ದೊಡ್ಡ ಮನೆ ನಾವು ಯಾವಾಗಲೂ ಡೀಪ್ ಕ್ಲೀನ್ ಮಾಡ್ತೀನಿ ಅಂದರೆ ಮುಗ್ದೇ ಹೋಯ್ತು ನನ್ನ ಕತೆ. ಸೊ ಅದಕ್ಕೋಸ್ಕರ ನಾನು ತುಂಬ ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ, ಸದಾ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ನೋಡಿ ಸೂಜಿ ನಾನೆಲ್ಲ ಒರೆಸಿದ್ದೀನಿ, ಮತ್ತು ಬಟ್ಟೆ ತೊಗೊಂಡು ಎಲ್ಲ ಒಂದು ಕಡೆಯಿಂದ ಒರೆಸ್ತಾ ಇದ್ದಾನೆ. ಆ ಗ್ಲಾಸ್ ಎಲ್ಲ ಬರೆ ಮಾಡಾಕ್ಬಿಟ್ಟಿದ್ದಾನೆ. ಸೊ ಪ್ರತಿ ಸಾರಿನೂ ಅಷ್ಟೇ ಈ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ದೇವರಾಯನ ದುರ್ಗದ ಹಬ್ಬಕ್ಕೆ. ಬಟ್ ಈ ಸಲ ವೀಡಿಯೋಗಳು ಬ್ಯುಸಿ, ಮತ್ತು ಹೊರಗಡೆ ಹೋಗೋದು ಅದು ಇದು ತರಕ್ಕೆ ಹೋಗೋದು. ಸೊ ಇದೆಲ್ಲ ನಾನು ಸ್ವಲ್ಪ ಮನೆಯವ್ರನ್ನ ಅವಾಯ್ಡ್ ಮಾಡಿದ್ದೀನಿ. ಹೊರಗಡೆ ಎಲ್ಲೂ ಗಾಡಿ ಕೊಡ್ತಾನೇ ಇಲ್ಲ ನಾನು ಮನೆಯವ್ರಿಗೆ. ಸೊ ಹಂಗಾಗಿ ಕೆಲಸ ಜಾಸ್ತಿ ಎಲ್ಲ ನಾನೇ ತರಬೇಕು. ಮತ್ತು ಬಂದು ಚಟ್ನಿ ಮಾಡಿ ದೋಸೆ ಹಾಕ್ಕೊಟ್ಟಿದ್ದೀನಿ. ಸುಜಿತ್ ತಿಂತಿದ್ದಾನೆ. ಯಾಕೋ ಇತ್ತೀಚೆಗೆ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದೆ. ಏನಾರು ದೃಷ್ಟಿ ಆದ್ರೇ ಹೀಗೆ ಸುಜಿತ್ ಏನು ತಿನ್ನಲ್ಲ. ಒಂದು ಯಂತ್ರನಾರು ಹಾಕ್ಸ್ಕೊಂಬರ್ಬೇಕು. ಇವಾಗ ನನ್ನ ತಿಂಡಿಗೆ ಏನಾರು ರೆಡಿ ಮಾಡ್ಕೋಬೇಕು. ಸೊ ಏನು ಮಾಡ್ತೀನಿ, ಸೋಮವಾರ ಬಂದರೆ ನನಗೆ ತಿಂಡಿಗೆ ಟೆನ್ಷನ್ ಇರಲ್ಲ. ಏನು ಮಾಡ್ತೀನಿ ಅಂದರೆ ದೋಸೆ ತೋರಿಸಿದ್ದೀನಿ ಆಲ್ರೆಡಿ. ಹೆಸ್ರು ಕಾಳಂತೂ ಸದಾ ಕಾಲ ಮೊಳಕೆ ಕಟ್ಟಿರೋದು ಮನೇಲಿ ಇದ್ದೇ ಇರುತ್ತೆ. ಸೊ ಇವಾಗ ಅದ್ರದ್ದೇ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆ ಇಟ್ಟಿದೆ. ಅದೇ ಒಂದು ಸ್ಪೂನ್ ಹಾಕ್ಕೊಳ್ಳೋದು, ಹೆಸ್ರು ಕಾಳು, ಪಾಲಕ್ಕು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ ಇದೆಲ್ಲ ಹಾಕ್ಕೊಂಡು ಉಕ್ಕೊಂಡು 3 ದೋಸೆ ಹಾಕ್ಕೊಂಡ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿಯಾಗುತ್ತೆ. ಹೆಲ್ದಿ ಬ್ರೇಕ್ಫಾಸ್ಟ್. ಬನ್ನಿ ನೋಡೋಣ. ಇನ್ನು ಮಂಡೇ ಇವತ್ತು ದೋಸೆ ನಮ್ಮ ಮನೆಯಲ್ಲಿ. ಸೊ ಬನ್ನಿ, ಪಾಲಕ್ಕು ದೋಸೆ ತೋರಿಸ್ತಾ ಇದ್ದೀನಿ. ಪಾಲಕ್ಕು ಮತ್ತು ಹೆಸ್ರು ಕಾಳು ಹೈ ಪ್ರೋಟೀನ್ ರಿಚ್ ಇರೋಂಥ ಒಂದು ದೋಸೆ ಇದು. ಸೊ ಯಾರೆಲ್ಲ ಡಯಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ಆರೋಗ್ಯಕರವಾದಂತಹ ರೆಸಿಪಿ ದೋಸೆ ಅಂತಲೇ ಹೇಳ್ಬೋದು. ಆಲ್ರೆಡಿ ಬ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಪ್ರತಿ ಸೋಮವಾರ ನಮ್ಮ ಮನೆಯಲ್ಲಿ ದೋಸೆ ಇರೋದ್ರಿಂದ ಸೊ ನನಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಏನಾದರೂ ಮಾಡ್ಕೊಳ್ಳೋದಕ್ಕೆ. ಸೊ ಅಷ್ಟೊಂದು ಟೈಮು ಇರಲ್ಲ. ಇಲ್ಲಾಂದರೆ ರಾಗಿ ಮಾಲ್ಟ್ ಮಾಡ್ಕೋತೀನಿ. ಕೆಲವೊಂದು ರೆಸಿಪಿಗಳು ಮತ್ತೆ ನಾನು ನಿಮಗೆ ತೋರಿಸ್ಬೇಕು, ವೆಯ್ಟ್ ಮಾಡ್ತಾಯಿರಿ, ಖಂಡಿತ ತೋರಿಸ್ಕೊಡ್ತೀನಿ. ಸೊ ಇವಾಗ ಪಾಲಕ್ ಹಾಕ್ಕೊಂಡಿದ್ದೀನಿ, ಒಂದು 5-6 ಕಡ್ಡಿ, ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಬಟ್ಲು ಹೆಸರು ಕಾಳು. ನೀವು ಮೊಳಕೆ ಬಂದಿರೋದಾದ್ರೂ ತೊಗೊಳ್ಳಿ, ಅಥವಾ ರಾತ್ರಿ ನೆನೆಸಿ ಮೊಳಕೆ ಬಂದಿಲ್ದಿದ್ರೂ ತೊಂದರೆ ಇಲ್ಲ. ಸೊ ಅದನ್ನೇ ಹಾಕ್ಕೊಳ್ಳಿ. ಶುಂಠಿ, ಜೀರಿಗೆ ಏನಾದರೂ ಹಾಕ್ಕೊಳ್ಳಿ, ಒಂದು ಈರುಳ್ಳಿ ಏನು ಬೇಕಾದರೂ ಹಾಕ್ಕೋಬೋದು. ಒಟ್ಟಿನಲ್ಲಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಖಾರ ಕಮ್ಮಿನೇ, ಮೊದಲಿಂದನೂ ಖಾರ ಜಾಸ್ತಿ ತಿನ್ನಲ್ಲ ನಾನು, ಹಂಗಾಗಿ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಅಂಥ ದೋಸೆ ಹಿಟ್ಟನ್ನ ಅದನ್ನೇ 2 ಸ್ಪೂನ್ ಹಾಕೋತಾ ಇದ್ದೀನಿ. ಅಂದರೆ 1-2 ದೋಸೆ ನೋಡಿ, ಅಥವಾ 3 ದೋಸೆ, ಒಂದು 3 ದೋಸೆ ಅಥವಾ 2 ದೋಸೆ ಮಾಡ್ಕೊಳ್ಳೋವಷ್ಟು ಮಾಡ್ಕೊಂಡಿದ್ದೀನಿ. ತುಂಬ ರಿಚ್ ದೋಸೆ ಇದು. ಸೊ ನಿಮಗೆ ಡಯಟಿಗೆ ಕೂಡ ಆಗುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಮಧ್ಯದಲ್ಲಿ ಒಂದೊಂದ್ಸಲ ರಾಗಿ ಮಾಡಿ ತೊಗೊಳ್ಳಿ, ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟು ಸಿಗುತ್ತೆ, ಹೊಟ್ಟೆನೂ ಕೂಡ ತುಂಬುತ್ತೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳಿನ ಬ್ಲಾಗ್ ಇನ್ನೂ ಕಂಟಿನ್ಯೂ ಆಗ್ತಾಯಿದೆ. ಹಬ್ಬದ ತಯಾರಿ, ಪೂಜಾ ರೂಮಿಗೆ ಸಂಬಂಧಪಟ್ಟದ್ದು ಕೆಲವೊಂದಷ್ಟು ಟಿಪ್ಸ್ಗಳು ಎಲ್ಲನೂ ಇರುತ್ತೆ, ಮಿಸ್ ಮಾಡಿದೆ ನೋಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.